ಹಾಯ್ ಹಲೋ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಎಣ್ಣೆ ಸ್ನಾನದ ಹಿಂದಿನ ಉದ್ದೇಶ ಮತ್ತು ಬೇವಿನ ಎಲೆಯ ಸ್ನಾನದ ಮಹತ್ವ ಇದರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಯುಗಾದಿ ಭಾರತೀಯರ ಹೊಸ ವರುಷ. ಈ ದಿನ ಕೆಟ್ಟದ್ದನ್ನು ತೊಡೆದುಹಾಕಿ ಒಳ್ಳೆಯದರ ಆಗಮನವಾಗುತ್ತದೆ. ಹೊಸ ಚಿಗುರು ಕಂಗೊಳಿಸುತ್ತದೆ. ಕೆಟ್ಟದ್ದನ್ನು ಮರೆತು ಹೊಸ ಜೀವನ ಶುರು ಮಾಡುವುದೇ ಹಬ್ಬ, ಯುಗಾದಿ ಹಬ್ಬ. ಇದಕ್ಕಾಗಿ ನಾವು ಎಲ್ಲ ತಯಾರಿ ಮಾಡಿಕೊಳ್ಳುತ್ತೇವೆ. ಹಬ್ಬಕ್ಕಾಗಿ ಈಗಾಗಲೇ ಮನೆಗಳಲ್ಲಿ ತಯಾರಿ ಶುರುವಾಗಿದೆ. ಮನೆ ಸ್ವಚ್ಛಗೊಳಿಸುವುದು ಅಲ್ಲದೆ ಹೊಸ ಬಟ್ಟೆ ಖರೀದಿಸುವುದು, ಆಭರಣಗಳನ್ನು ಖರೀದಿಸುವುದು ಮಾಡುತ್ತೇವೆ. ಯುಗಾದಿ ವಿಶೇಷ ಎಣ್ಣೆ ಸ್ನಾನ ಕೂಡ ಒಂದಾಗಿದೆ. ಆಚರಣೆ ಸಮಯದಲ್ಲಿ ಎಣ್ಣೆ ಸ್ನಾನ ಮಾಡುವುದು ವಾಡಿಕೆಯಾಗಿದೆ. ಎಣ್ಣೆ ಸ್ನಾನವು ವಿಶೇಷ ಭಾವನೆಯನ್ನು ಹೊಂದಿರುತ್ತದೆ. ಮೈ ಕೈಗೆ ಎಣ್ಣೆಯನ್ನು ಹಚ್ಚುವುದು, ಬಳಸುವುದು ಮತ್ತು ಮಸಾಜ್ ಮಾಡುವುದು, ಸಮಯದ ನಂತರ ಬಿಸಿ ನೀರಿನ ಸ್ನಾನ ಮಾಡುವುದು ದೇಹ ಮತ್ತು ಮನಸ್ಸು ಉಲ್ಲಾಸಗೊಳಿಸುತ್ತದೆ. ಹಬ್ಬದ ಪ್ರತಿ ಆಚರಣೆಗೂ ಒಂದೊಂದು ಮಹತ್ವವಿರುತ್ತದೆ. ಅದೇ ರೀತಿ ಎಣ್ಣೆ ಸ್ನಾನಕ್ಕೆ ಒಂದು ವೈಜ್ಞಾನಿಕ ಕಾರಣಗಳಿವೆ. ಎಣ್ಣೆ ಸ್ನಾನ ಮಾಡುವುದರಿಂದ ಚೈತನ್ಯ ಬರುತ್ತದೆ. ದೇಹ, ಕೂದಲು, ಕೈ ಕಾಲುಗಳಿಗೆ ಎಣ್ಣೆ ಹಚ್ಚುವುದರಿಂದ ಆರೋಗ್ಯಕ್ಕೂ ಒಳ್ಳೆಯದು. ತ್ವಚೆಯು ಮೃದುವಾಗಿರುತ್ತದೆ ಮತ್ತು ಉತ್ತಮವಾಗಿರುತ್ತದೆ. ಸಾಮಾನ್ಯವಾಗಿ ಯುಗಾದಿಯಂದು ಸ್ನಾನದ ಬಿಸಿ ನೀರಿಗೆ ಬೇವಿನ ಎಲೆಗಳನ್ನು ಹಾಕಿ ಸ್ನಾನ ಮಾಡುತ್ತಾರೆ. ಬೇವಿನ ಎಲೆ ಚರ್ಮರೋಗ, ತುರಿಕೆ, ಕಜ್ಜಿ, ಉರಿಯೂತ ಇವುಗಳನ್ನು ಕಡಿಮೆ ಮಾಡುತ್ತದೆ. ಬಿಸಿಲಿನ ತಾಪಕ್ಕೆ ಜನ ಸೋಂಕುಗಳಿಗೆ ಒಳಗಾಗುತ್ತಾರೆ. ಹಿಂದಿನ ಕಾಲದಲ್ಲಿ ಯುಗಾದಿ ಹಬ್ಬದ ದಿನ ಒಂದು ಹಂಡೆಯ ನೀರಿಗೆ ಬೇವಿನ ಎಲೆ ಹಾಕಿ ಕುದಿಸಿ ಸ್ನಾನ ಮಾಡುತ್ತಿದ್ದರು. ಬೇವಿನ ಎಲೆಗಳು ಔಷಧಿಯಾಗಿ ಕೆಲಸ ಮಾಡುತ್ತಿದ್ದವು. ಬೇವಿನ ಎಲೆಗಳು ಬ್ಯಾಕ್ಟೀರಿಯಾ ನಿರೋಧಕ, ಸೂಕ್ಷ್ಮಜೀವಿ ನಿರೋಧಕ, ಉರಿಯೂತ ನಿರೋಧಕ, ಆಂಟಿ ಆಕ್ಸಿಡೆಂಟ್, ನಂಜು ನಿರೋಧಕ ಹಾಗೂ ವೈರಸ್ ನಿರೋಧಕ ಇಂತಹ ಗುಣಲಕ್ಷಣಗಳನ್ನು ತುಂಬಿರುವ ಬೇವು ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೂ ಬಹುತೇಕ ಪರಿಹಾರವಾಗಿದೆ. ಹೀಗಾಗಿ ಬೇವನ್ನು ಔಷಧಿಯಾಗಿ ಬಳಕೆ ಮಾಡುತ್ತೇವೆ. ಯುಗಾದಿ ಹಬ್ಬದಂದು ಬೇವು ಮತ್ತು ಬೆಲ್ಲದ ಸೇವನೆ ಹಿಂದೆ ಒಂದು ವಿಶೇಷ ಅರ್ಥವಿದೆ. ಇದರ ಅರ್ಥ ಮನುಷ್ಯನ ಜೀವನದಲ್ಲಿ ಬೇವಿನಂತಹ ನೋವುಗಳು ಹಾಗೂ ಬೆಲ್ಲದಂತಹ ಸುಖಗಳು ಬರುವುದು ಸಾಮಾನ್ಯ. ಹಾಗಾಗಿ ಇವೆರಡನ್ನೂ ಸಮತೋಲನ ಮಾಡಿಕೊಂಡು ಹೋಗುವುದೇ ನಮ್ಮ ಜೀವನದ ಉದ್ದೇಶವಾಗಿತ್ತು. ಆದ್ದರಿಂದ ಈ ಹಬ್ಬದಲ್ಲಿ ಬಳಸಲ್ಪಡುವ ಬೇವು ಹಾಗೂ ಬೆಲ್ಲ ಸಾಂಕೇತಿಕವಾಗಿದೆ. ಅಲ್ಲದೆ ಬೇವಿನ ಎಲೆ ಮತ್ತು ಹೂಗಳನ್ನು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡುವುದರಿಂದ ದುಷ್ಟಶಕ್ತಿ ನಿವಾರಣೆಯಾಗಿ ಹಾಗೂ ರೋಗಗಳು ನಿವಾರಣೆಯಾಗುತ್ತಿದ್ದವು, ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತಿದ್ದವು ಎಂದು ನಂಬಲಾಗಿದೆ. ಬೇಸಿಗೆ ಕಾಲದಲ್ಲಿ ಕಂಡುಬರುವ ಚರ್ಮದ ಇಂತಹ ಸಮಸ್ಯೆಗಳು ಮತ್ತು ಚರ್ಮದ ಅಲರ್ಜಿ ಪರಿಹಾರಕ್ಕೆ ಬೇವಿನ ನೀರಿನ ಸ್ನಾನ ಸಹಾಯ ಮಾಡುತ್ತದೆ. ಬೇವಿನ ನೀರಿನಿಂದ ಸ್ನಾನ ಮಾಡಿದರೆ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭಗಳಿವೆ ನೋಡ್ಕೊಂಡ್ಬಂದ್ರಲ್ಲ ಫ್ರೆಂಡ್ಸ್. ಯುಗಾದಿ ಹಬ್ಬದ ಎಣ್ಣೆ ಸ್ನಾನದ ಇಂದಿನ ಉದ್ದೇಶ ಹೇಗಿತ್ತು, ಬೇವಿನ ಎಲೆಯ ಸ್ನಾನ ಹೇಗೆ ಮಾಡಬೇಕು, ಅದರ ಮಹತ್ವವೇನು ಎಂಬುದನ್ನು ತಿಳ್ಕೊಂಡಿದ್ದೀರಲ್ಲ ಫ್ರೆಂಡ್ಸ್. ಅದೇ ಈ ವರ್ಷದ ಯುಗಾದಿ ಹಬ್ಬವನ್ನು ಚೆನ್ನಾಗಿ ಆಚರಣೆ ಮಾಡಿ ಬೇವು ಬೆಲ್ಲವನ್ನು ತಿಂದು ಕಷ್ಟ ಸುಖಗಳನ್ನು ಸಮನಾಗಿ ಹಂಚಿಕೊಳ್ಳೋಣ. ಮತ್ತು ಹೋಳಿಗೆ ಊಟವನ್ನು ಮಾಡಿ ವರ್ಷವಿಡೀ ಖುಷಿ, ಸಂತೋಷ, ಸಡಗರದಿಂದ ಇರೋಣ ಅಂತ ಯುಗಾದಿ ಹಬ್ಬವನ್ನು ನೀವು ತುಂಬ ಸಂಭ್ರಮದಿಂದ, ಸಡಗರದಿಂದ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.